ಅನೇಕರಿಗೆ ಸಿಗುವಂಥ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ನನಗೆ ಯಾವತ್ತೂ ಸಿಗೋದಿಲ್ಲ. ಈ ಪದ್ಮ ಪ್ರಶಸ್ತಿಗಳು ಯಾತಕ್ಕೆ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವ ಒಂದು ಕ್ಲಾರಿಟಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಆದರೆ ಮೋದಿಯವರು 3 ವರ್ಷದ ಹಿಂದೆ ಈ ಪದ್ಮ ಪ್ರಶಸ್ತಿಗಳಲ್ಲಿ ಜನರು ಪಾಲ್ಗೊಳ್ಳಬೇಕು ಅಂತ ಕರೆ ಕೊಟ್ಟಾಗ ಯಾವ ರೀತಿಯ ಕನ್ನಡಿಗರು ಅದಕ್ಕೆ ಸ್ಪಂದಿಸಿ ಕನ್ನಡಾಭಿಮಾನಿಗಳು ಕನ್ನಡಿಗರು ಮಾಡಿದ್ರಿಂದ ಈ ಪ್ರಶಸ್ತಿ ಬಂದಿದೆ. ಇದು ನಾನು ಕನ್ನಡಿಗ ಅದಕ್ಕೆ ಅದಕ್ಕೆ ಅವ್ರಿಗೆ ಕನ್ನಡಿಗರಿಗೆ ಅರ್ಪಿಸೋದು ಯಾಕಂದರೆ ಕನ್ನಡಿಗರಿಂದ ನನಗೆ ಬಂದಿದೆ. ಮೋದಿಯವರು ಅದಕ್ಕೆ ಕಾರಣೀಭೂತರು. ಅದರಿಂದ ಈ ಹೊಸ ವ್ಯವಸ್ಥೆ ತರೋಕೆ ಮೋದಿಯವರು ಮಾಡಿದ್ದಾರೆ, ಅವ್ರಿಗೆ ಶ್ರೇಯ ಕೊಡ್ತೀನಿ. ಅಲ್ಲ, ನಿಮಗೆ ಅಭಿಮಾನಿ ಸಂಘಗಳಿಲ್ಲ. ರಾಜ್ಕುಮಾರ್ ಅವರ ಹೆಸರಲ್ಲಿ ಅಭಿಮಾನಿಗಳ ಸಂಘ ಇದ್ದೇ ಇದೆ. ಸೊ ನೀವು ಅಲ್ಲಿ ಸೇರ್ಬೋದು. ನಮ್ಮ ಹೆಸರಲ್ಲಿ ಇನ್ನೊಂದು ಶುರು ಮಾಡೋದು ಬೇಡ. ಸರ್, ನಿಮಗೆ ಬಯಲುದಾರಿಯಲ್ಲಿ ಇಷ್ಟು ಕೊಟ್ಟಿದ್ದೆ. ಇವಾಗ ಯಾಕಂದರೆ ಈ ಚಂದನದ ಗೊಂಬೆಯಲ್ಲಿ ನೀವು ಇಂಟರ್ವಲ್ಗೆ ನಿಮ್ಮ ಪಾರ್ಟ್ ಮುಗಿತದೆ. ನೀವು ಹಾಗೆಲ್ಲ ಲೆಕ್ಕ ಹಾಕಿದರೆ ಆಗೋದಿಲ್ಲ. ಪಿಕ್ಚರ್ ಭಾಳ ಯಶಸ್ವಿಯಾಗಿತ್ತು. ಇದಕ್ಕಿಂತ ಜಾಸ್ತಿ ನೀವು ಹೇಳಿದ್ರಿ ನಾನು ಯಾವ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ ಅಂತ. ಹೆಣ್ಣು ನೃತ್ಯ ಮಾಡಬೇಕು, ಅವ್ರು ನೃತ್ಯ ಮಾಡೋದು ನೋಡುವಂಥದ್ದು. ಈ ಪುರುಷರು ಯಾಕೆ ಸೊಂಟ ಅಲ್ಲಾಡ್ಸ್ಕೊಂಡು ಕುಣಿಬೇಕು? ಚಂದ ನನಗಂತೂ ನನಗೇನು ಇಷ್ಟ ಆಗೋದ್ರೆ ನಾನು ಹೆಂಗೆ ಮಾಡ್ತೀನಿ. 20 ರೂಪಾಯಿ ದಿನಕ್ಕೆ ಸಂಬಳ, ಅಲ್ಲಿಂದ ಲಕ್ಷಗಟ್ಟಲೆ ಹೋದಾಗ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ. ನಿಮ್ಮ ಪತ್ನಿಯವರ ಪಾತ್ರ ಅಂದರೆ ಗಾಯತ್ರಿ ಅವರು, ಕ್ಯಾನ್ ಬಿ ಟಾಕ್ ಟು ಮಿಸ್ಟರ್ ನಾಗ್ ಅಂತ ಏನೋ ಕೇಳಿದ್ರು. ಸೊ ನನಗೆ ಫೋನ್ ಕೊಟ್ಟರು. ಸೊ ಅವರು ಹೇಳಿದರು ಹೀಗೀಗೆ ಅಂತ. ಇಷ್ಟೇ, ನೀವು ಸ್ವೀಕರಿಸ್ತೀರೋ ಇಲ್ವೋ ಇಷ್ಟೇ. ನಾವು ನನ್ನ ಪತ್ನಿಗಾದರೂ ನಾನು ಕೇಳಲೇಬೇಕು, 1 ನಿಮಿಷ ಕೊಡಿ. ಸೊ ಇವರಿಗೆ ಹೇಳಿದೆ ಹೀಗಂತ ಹೀಗಂತ. ಅಯ್ಯೋ ಹಿಂಗೂ ಅಂತ ಅದು ನಾನು ಹೇಳೋದಿಲ್ಲ. 14 ವರ್ಷ ಚಿಕ್ಕವಳು ಏಕವಚನದಲ್ಲಿ, ಸಿಟ್ಟು ಬಂದಾಗ ಏಕವಚನ. ನಂತರ ಈಗ ವೈಲೆನ್ಸ್ ಮಾಡಿದರೆ ಜನ ಬರ್ತಾರೆ. ಏನಾಯಿತು ಈ ಪ್ರೋಸೆಸ್ಸಲ್ಲಿ? ನಮ್ಮ ಹೆಣ್ಣುಮಕ್ಕಳು ಇಷ್ಟಪಡೋದಿಲ್ಲ. ರಾಜ್ಕುಮಾರ್ ಅವರ ಆಡಿಯನ್ಸಿಂದ ಹಿಡಿದು ನಮ್ಮೆಲ್ಲರ ಆಡಿಯನ್ಸಲ್ಲಿ ಸುಮಾರು 50 to 55% ಮಹಿಳೆಯರೇ ಇರ್ತಿದ್ರು. ಈ ಪರ್ಸೆಂಟೇಜ್ ನೋಡಿ ಕಡಿಮೆ ಆಗಿದೆ, ಬರೋದೇ ಇಲ್ಲ, ಬರಲ್ಲ. ಬಹುಶಃ ನಿಮ್ಮ ಸಹೋದರ ಶಂಕರ್ ನಾಗ್ ಅವರು ಇರ್ತಿದ್ರೆ ಭಗವಂತ 35ನೇ ವಯಸ್ಸಿಗೆ ಕರ್ಕೊಂಡು ಹೋದ. ಈಗ ಅದೇ ಹಿಂಗೆ ಕಟ್ ಶಾರ್ಟ್ ಅಂತಾರಲ್ಲ, ಹಾಗೆ ಕಟ್ ಶಾರ್ಟ್.